ಬೆಲೆ ಏರಿಕೆಯ ವಿರುದ್ಧ ಜೆಡಿಎಸ್ ನಾಯಕರು ಕೂಡ ಸಿಡಿದೆದ್ದಿದ್ದಾರೆ. ಸರ್ಕಾರದ ವಿರುದ್ಧ ಜೆಡಿಎಸ್ ಪೋಸ್ಟರ್ ಅಭಿಯಾನವನ್ನ ಶುರು ಮಾಡಿದೆ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪೋಸ್ಟರ್ ಅನ್ನ ಹಾಕಿ ಈಗ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಸರ್ಕಾರದ ವಿರುದ್ಧ ಜೆಡಿಎಸ್ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದೆ. ಸರ್ಕಾರದ ವಿರುದ್ಧ ಸ್ಟಿಕ್ಕರ್ ಅಂಟಿಸಿದೆ ಜೆಡಿಎಸ್. ಬಸ್, ವಿಧಾನಸೌಧ, ಸರ್ಕಲ್ಗಳಲ್ಲಿ ಪೋಸ್ಟರ್ ಅಭಿಯಾನವನ್ನ ಆರಂಭ ಮಾಡಿದೆ. ಕೆಆರ್ ಸರ್ಕಲ್ ಬಸ್ ಸ್ಟಾಪ್ನಲ್ಲೂ ಕೂಡ ಈ ಪೋಸ್ಟರ್ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳು ಹಾಗೂ ಜನರು ಸ್ಕ್ಯಾನ್ ಮಾಡಿ ಅದನ್ನ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ. ಗ್ಯಾರಂಟಿ ಯೋಜನೆಗಳ ಲಿಂಕ್ ಮಾಡಿ ವಿಡಿಯೋವನ್ನ ತೋರಿಸಿರುವಂತಹ ಪೋಸ್ಟರ್ ಇದು. ಜೆಡಿಎಸ್ ಪೋಸ್ಟರ್ ಅಭಿಯಾನ ನೀವು ಗಮನಿಸ್ತಾ ಇದ್ದೀರಿ. ಬೆಲೆ ಏರಿಕೆಯ ವಿರುದ್ಧ ಜೆಡಿಎಸ್ ಕೂಡ ಈಗ ಸರ್ಕಾರದ ವಿರುದ್ಧ ಈ ರೀತಿಯಾಗಿರುವಂತಹ ಅಭಿಯಾನವನ್ನು ಆರಂಭಿಸ್ತಾ ಇದೆ. ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಬೀದಿಗಿಳಿದು ಜನಾಕ್ರೋಶ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಅದರ ಜೊತೆಗೆ ಜೆಡಿಎಸ್ ನಾಯಕರು ಕೂಡ ಈಗ ಸರ್ಕಾರದ ವಿರುದ್ಧ ಈ ರೀತಿಯಾಗಿರುವಂತಹ ಅಭಿಯಾನವನ್ನ, ಪೋಸ್ಟರ್ ಅಭಿಯಾನವನ್ನ ಶುರು ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಜೆಡಿಎಸ್ ಪಕ್ಷ ಪೋಸ್ಟರ್ ಅಭಿಯಾನವನ್ನು ಕೈಗೊಂಡಿರುವಂಥದ್ದು. ಅಂದರೆ ಬೆಲೆ ಏರಿಕೆಯನ್ನು ಖಂಡಿಸಿ ವಿನೂತನವಾಗಿ ಪೋಸ್ಟರ್ ಅನ್ನ ಅಂಟಿಸುವ ಮುಖಾಂತರ ಜನರಿಗೆ ತಲುಪಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿನ ಅಂದ್ರೆ ದ್ವಿಚಕ್ರ ವಾಹನ ಸವಾರರು ಕುತೂಹಲದಿಂದ ಬಂದು ಸ್ಕ್ಯಾನರ್ ಅನ್ನ ಸ್ಕ್ಯಾನ್ ಮಾಡಿ ನೋಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ತೀನಿ, ಏನ್ ಹೇಳ್ತಾರೆ ಕೇಳೋಣ. ಈ ಒಂದು ಪೋಸ್ಟರ್ ಅನ್ನ ಅಂಟಿಸಿದ್ದಾರೆ, ನೀವು ಸ್ಕ್ಯಾನ್ ಮಾಡಿಸಿ ಬಂದು ನಿಂತ್ಕೊಂಡು ನೋಡಿದ್ರಿ, ಹೇಗೆ ಅನಿಸ್ತು? ಇದನ್ನ ಸ್ಕ್ಯಾನ್ ಮಾಡ್ಬೇಕಂತ ಹೇಗೆ ಅನಿಸ್ತು? ತುಂಬಾ ಇದು ಆಕ್ಚುಲಿ ಬೇಜಾರಾಗುವಂತ ವಿಷಯ ಇದು. ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಹಾಕಿದ್ವಿ, ನಾವು ಸುಮಾರು ವರ್ಷದಿಂದ ವೋಟ್ ಹಾಕ್ತಾ ಇದ್ದೀವಿ, ಇವಾಗಲೂ ಕೂಡ ವೋಟ್ ಹಾಕಿದ್ವಿ. ಅವರು ಅಧಿಕಾರನ ಬರೀ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ಬೇರೆ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಎಲ್ಲ ಜನತೆ ಇವಾಗ ಉಗಿತಾನೆ ಇದ್ದಾರೆ. ಅವರಿಗೆ ಉಚಿತ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಉಚಿತ ಕೊಟ್ಟಿದ್ದಾರೆ ಸರ್? ಎಡಗೈಯಲ್ಲಿ ಕಿತ್ಕೊಂಡು ಬಲಗೈಯಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಅದೇ 10 ರೂಪಾಯಿ ಕೊಡ್ತಾ ಇದ್ದಾರೆ, 100 ರೂಪಾಯಿ ಕಿತ್ಕೊತಾ ಇದ್ದಾರೆ. ಅದು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಇವಾಗಲೂ ಜನ ಕಾಂಗ್ರೆಸ್ ಅಂತಿದ್ದಾರೆ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಈಗ ನೀವು ನಿಂತ್ಕೊಂಡು ನೀವು ದ್ವಿಚಕ್ರ ವಾಹನ ಸ್ಕೂಟ್ರಲ್ಲಿ ಹೋಗ್ತಾ ಇದ್ರಿ, ಇದು ನಿಂತ್ಕೊಂಡು ಪೋಸ್ಟರ್ ನೋಡಿದ ತಕ್ಷಣ ಏನು ಅನ್ನಿಸ್ತು? ಅದೇ ಇದು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಇತ್ತಲ್ಲ, ಏನಿದು ಸ್ಕ್ಯಾನ್ ಮಾಡೋಣ ಒಂದ್ಸರಿ ಏನು ನೋಡೋಣ ಅಂತ. ಬಟ್ ಒಳ್ಳೆ ಉಚಿತ ಯೋಜನೆ. ಹೌದು, ಒಂದು ಇದು ಸ್ಕ್ಯಾನ್ ಮಾಡಬೇಕು, ಜನಗಳೆಲ್ಲ ಇದ್ರ ಬಗ್ಗೆ ತಿಳ್ಕೊಬೇಕು. ಒಳ್ಳೆ ವಿಚಾರ ಇದೆ ಇದರಲ್ಲಿ. ಕಾಂಗ್ರೆಸ್ ಸರ್ಕಾರದ ಎಲ್ಲ ಬರೀ ದುರುಪಯೋಗಗಳನ್ನೇ ಇದ್ರಲ್ಲಿ ತೋರಿಸಿದ್ದಾರೆ. ಬಟ್ ಚೆನ್ನಾಗಿದೆ, ಸ್ಕ್ಯಾನ್ ಮಾಡಿ ಜನಗಳಿಗೆಲ್ಲ ನೋಡಬೇಕಿದೆಲ್ಲ. ಇದಿಷ್ಟು ದ್ವಿಚಕ್ರ ವಾಹನ ಸವಾರರು ಮತ್ತು ಅಂದ್ರೆ ಏನಂತಂದ್ರೆ ಈ ಒಂದು ಪೋಸ್ಟರ್ ಅನ್ನ ಅಂಟಿಸಿರೋದ್ರನ್ನ ನೋಡಿ ಕುತೂಹಲದಿಂದ ಬಂದು ಜನರು ಸ್ಕ್ಯಾನ್ ಮಾಡ್ತಾ ಇರುವಂತದ್ದು. ಅಂದ್ರೆ ಆ ಸ್ಕ್ಯಾನರ್ ನಲ್ಲಿ ಓಪನ್ ಆದ ತಕ್ಷಣ ಒಂದು ವಿಡಿಯೋ ಓಪನ್ ಆಗುತ್ತೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ದುರುಪಯೋಗ ಪಡಿಸಿಕೊಂಡು ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಅನ್ನುವಂತ ಒಂದು ವಿನೂತನವಾಗಿ ವಿಡಿಯೋ ಮುಖಾಂತರ ಜನರಿಗೆ ತಲುಪಿಸುವಂತ ಕೆಲಸವನ್ನ ಜೆಡಿಎಸ್ ಪಕ್ಷದವರು ಮಾಡಿರುವಂತದ್ದು. ಕ್ಯಾಮರಾಮನ್ ನಗರ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.